ಎಷ್ಟು ಎಕ್ಸೈಟ್ ಆಗಿದ್ದೀರಾ ಟ್ರಿಪ್ಗೆ? ಎಷ್ಟು ಎಕ್ಸೈಟ್ ಆಗಿದೆಯಾ ಹೇಳಮ್ಮ ಹೋಗ್ಲಿ. ಹಾಂ ಹಾಂ ಸರಿ ಕಣಕ್ಕ. ಅಲ್ಲಿಂದ ಹೋಗಿ ಹಾಂ ಫ್ರೆಂಡ್ಸ್ಗೆ ಯಾರಿಗೂ ಜೋಶ್ ಇಲ್ಲ ಹುಡುಗರಿಗೆ. ಬಿಕಾಸ್ ನಿನ್ನೆ ನೈಟಿಂದ ನಿದ್ದೆ ಇಲ್ಲ, ಊಟ ಇಲ್ಲ, ಏನೂ ಇಲ್ಲ. ಸೊ ಅದಕ್ಕೆ ಯಾರಿಗೂ ಜೋಶ್ ಇಲ್ಲ. ಇವಾಗ ಮನೆಗೆ ಹೋಗಿ ಒಂದು ಸ್ವಲ್ಪ ಇನ್ನೇನು ಇಮಿಗ್ರೇಷನ್ದೆಲ್ಲ ಆಗಿ ವೀಸಾ ಸ್ಟ್ಯಾಂಪೆಲ್ಲ ಆಯಿತು. ಸೊ ಇವಾಗ ಹೋಟೆಲ್ಗೆ ಚೆಕ್ ಇನ್ ಆಗೋಣ ಅಂತ ಒಂದು ಬಸ್ ಹಿಡಿದು ಹೋಗ್ತಾ ಇದ್ದೀರಿ. ಹೀಗಿದೆ ನೋಡಿ, ಡ್ಯೂಟಿ ಫ್ರೀ ಎಲ್ಲ ಇದೆ. ಸೊ ಬನ್ನಿ ಹೋಟೆಲ್ಗೆ ಹೋಗಿ ನೋಡಿ ಹೇಗಿದೆ ನೋಡಿ. ನಾನೊಂದು ಡಬಲ್ ಶವರ್ಮಾ ಸ್ಯಾಂಡ್ವಿಚ್ ಆರ್ಡ್ರ್ ಮಾಡಿದ್ದೆ. ಸೊ ಬಂದಿದೆ, ಜೋಳ ಎಲ್ಲ ಇದೆ ನೋಡಿ. MR ಲಯನ್ ಹೋಟೆಲ್ ಅಂತ ಗೈಸ್. ಎಂಟ್ರಿ ಆಗಿದೆ, ಈ ಥರ ಇದೆ. ಒಂದು ಟಿ ವಿ ಕೊಟ್ಟಿದ್ದಾರೆ. ಇದು ಸಿಂಗಲ್. ಎಲ್ಲ ರೆಸ್ಟೋರೆಂಟಲ್ಲೂ ಈ ಥರ, ಎಲ್ಲ ರೆಸ್ಟೋರೆಂಟಲ್ಲೂ ಈ ಥರ ಸಿಂಗಿಂಗು ಇದ್ದೇ ಇದೆ. ಬಿಕಾಸ್ ಜನ ಬರಲಿ ಅಂತ ಅಷ್ಟೇ ಗೈಸ್. ಎಲ್ಲ ಬಂತು ಅಂದೆ. ಸೊ ಇವಾಗ ನಮ್ಮ ಫ್ರೆಂಡ್ ಒಬ್ರು ನೈಸ್ ಯೂಟ್ಯೂಬ್ ಟೀನಾ ಗ್ಲಾಸ್ಗೆ ಹಾಕ್ತಾ ಇದ್ದಾರೆ. Dünyanın en iyi lokumu bu dükkanda taze kaliteli. 9ನೇ ಇಸ್ವಿಲಿ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ 1618ನೇ ಇಸ್ವಿಲಿ ಕನ್ಸ್ಟ್ರಕ್ಷನ್ ಕ್ಲೋಸ್ ಆಗುತ್ತೆ. ಬೇರೆ 20,000 ಜನ ಸೇರಿ ನಿರ್ಮಾಣ ಮಾಡಿ. ಆ್ಯಕ್ಚುಲಿ ಇಲ್ಲಿ ಲೇಡೀಸ್ನ ಹೆಡ್ ಸ್ಕಾರ್ಫ್ ಇಲ್ದಿರ ಒಳಗಡೆ ಬಿಡೋದಿಲ್ಲ. ಸೊ ಫ್ರೀ ಹೆಡ್ ಸ್ಕಾರ್ಫ್ನ ಕೊಡ್ತಾರೆ. ಸೊ ವಿಷುವಲ್ಸ್ ಎಲ್ಲ ಹೇಗಿರುತ್ತೆ ಬನ್ನಿ. ಇವರೆಲ್ಲ ಹಾಕ್ಕೊಂಡೇ ಹೋಗಬೇಕು, ಬೇರೆ ಆಪ್ಷನ್ ಇಲ್ಲ ಇವ್ರಿಗೆ. ಸೊ ಬನ್ನಿ ನೋಡೋಣ. ಹೋಟೆಲ್ಗೆ ಹೋಗೋಣ, ಚೆಕ್ ಇನ್ ಆಗೋಣ. ಚೆಕ್ ಇನ್ ಆಗಿ ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಎಲ್ಲಾದರೂ ಸಿಟಿ ಟೂರ್ಗೆ ಹೋಗೋಣ. ಇದೇ ಈ ಬಸ್ಸಿಂದನೇ ನಾವು ಇವಾಗ ಹೋಟೆಲ್ಗೆ ಪ್ರಯಾಣ ಮಾಡಬೇಕು. ಸೊ ಬಸ್ಸು 3:45 ಏನಂತಾರೆ ಶಟಲ್. ಈ ಶಟಲಿಂದನೇ ನಾವು ಇವಾಗ ಬಸ್ ಥರನೇ ಇದೆ ಗೈಸ್, ಬಟ್ ಇಲ್ಲಿ ಶಟಲ್ ಅಂತಾರೆ. ಈ ಶಟಲಿಂದನೇ ನಾವು ಇವಾಗ ಹೋಟೆಲ್ಗೆ ಪ್ರಯಾಣ ಮಾಡಬೇಕು. ಅದು 3:45 ಇದೆ ನೋಡಿ. ಬಸ್ ಸ್ಟಾಪೇನೆ ಇದು -2 ಗ್ರೌಂಡಲ್ಲ, ಈಗ -2 ತಾನೆ, -2nd ಫ್ಲೋರಲ್ಲಿ ಇದ್ದಿದ್ದು ಗೈಸ್. ಇದು -2 ನೋಡಿ ಗೈಸ್. ಮೇಲ್ ನೋಡಿ ರೋಡ್ ಹೆಂಗಿದೆ, ಮೇಲ್ ರೋಡು. ಈ ಕೆಳಗಡೆ ಬರೀ ಬಸ್ಗೆ ಮಾತ್ರ ಇದು ಮಾಡಿರೋ ಅಂತ ಒಂದು ಸ್ಟಾಪ್ ಅಂದರೆ ಏನು ತಪ್ಪಾಗಲ್ಲ, ಬಸ್ ಸ್ಟಾಪ್. ಇವಾಗ ಬಸ್ಸಲ್ಲಿ ಜರ್ನಿ ಮಾಡ್ತಾ ಇದ್ದೀರಿ. ಈ ಬಸ್ಗೆ ಆ್ಯಕ್ಚುಲಿ ಸ್ಟಿಕ್ಕರಿಂಗ್ ಅನ್ಸ್ಬಿಟ್ಟವ್ರೆ ಗೈಸ್, ಕ್ಲಿಯರಾಗಿ ಕಾಣಲ್ಲ, ಏನು ಮಾಡೋಕ್ಕಾಗಲ್ಲ. ಸಾರಿ ಫಾರ್ ದಟ್. ಸೊ ಬನ್ನಿ ಹೋಟೆಲ್ ಚೆಕ್ ಇನ್ ಮಾಡೋಣ, ಹೋಟೆಲ್ ಹೇಗಿದೆ ಅಂತ ತೋರಿಸ್ಕೊಡ್ತೀನಿ. ಸೊ ಡೈರೆಕ್ಟ್ಲಿ ಹೋಟೆಲ್ ಹತ್ರ ಮೀಟ್ ಆಗೋಣ. ಬಸ್ ಇಳಿದ್ರಿ ಗೈಸ್, ಈ ಥರ ಇದೆ ನೋಡಿ ಸಿಟಿ. ಹಿಂಗಿದೆ ಬಿಲ್ಡಿಂಗ್ಸ್ ಎಲ್ಲ ಹೇಗಿದೆ ನೋಡಿ. ಆ್ಯಂಡ್ ಇಲ್ಲೇ ಯಾವ್ಯಾವ ನಮ್ದು ಇಲ್ಲಿಂದ 10 minutes ವಾಕ್ ಹೋಟೆಲ್ಗೆ. ಸೊ ಇಲ್ಲೇ ಯಾವ್ದಾದ್ರು ಶಾಪ್ಸ್ ಇದೆ, ಹೋಟೆಲ್ಸ್ ಇದೆ, ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀರಿ. ಇನ್ನೂ ನಮ್ಮ ಫ್ರೆಂಡ್ಸ್ ಬಸ್ಸಿಂದ ಇಳಿದಿಲ್ಲ, ವೈಟಿಂಗ್ ಫಾರ್ ದಮ್. ಒಂದು ಹೋಟೆಲ್ ಬಂದಿದ್ದೀರಿ ಊಟ ಮಾಡೋಂತಾಗಿ. ಅಂಥ ದೊಡ್ಡ ದೊಡ್ಡ ಹೋಟೆಲ್ ಏನಿಲ್ಲ ಗಾಯ್ಸ್, ಎಲ್ಲ ಚಿಕ್ಕ ಚಿಕ್ಕ ಸ್ಟಾಲ್ಸು. ಏನು ಮಾಡೋಕ್ಕಾಗಲ್ಲ, ಬಂದ ಕಡೆ ಅಡ್ಜಸ್ಟ್ ಆಗಲೇಬೇಕು. ನಮ್ಮ ಫ್ರೆಂಡ್ಸ್ ಎಲ್ಲ ಅಲ್ಲಿ ಕೂತಿದ್ದಾರೆ, ನಾನು ಪುನೀತ್ ಅವ್ರು ಇಲ್ಲಿ ಕೂತಿದ್ದೀರಿ. ಹಾಯ್ ಹಾಯ್ ಎಲ್ಲ ಹೇಳ್ತಾ ಇದ್ದಾರೆ. ಸೊ ಕಾವ್ಯ ಅವ್ರು ಚಿಕನ್ ಎಲ್ಲ ಆರ್ಡ್ರ್ ಮಾಡ್ತಾ ಇದ್ದಾರೆ. ನಾವು ಏನಾದ್ರು ಮಾಡಿಬಿಟ್ಟು ಬನ್ನಿ ಹೇಗಿದೆ ಅಂತ ಹೇಳ್ತೀವಿ. ಹೇಗಿದೆ ಅಂತ ಹೇಳ್ತಿದ್ದೀವಿ. ಸಂಜೆ 5 ಗಂಟೆ ಆಗಿದೆ. ಹೇಗಿದೆ ನೋಡಿ ವೆದರ್. ನಾನೊಂದು ಡಬಲ್ ಶವರ್ಮಾ ಸ್ಯಾಂಡ್ವಿಚ್ ಆರ್ಡ್ರ್ ಮಾಡಿದ್ದೆ. ಸೊ ಬಂದಿದೆ, ಹೇಗಿದೆ ನೋಡಬೇಕು ಗೈಸ್. ಹೊಟ್ಟೆ ತುಂಬ ತಿನ್ನಬೇಕು ಗೈಸ್, ನಿನ್ನೆಯಿಂದ ಏನೂ ತಿಂದಿಲ್ಲ. ಸೊ ಮಳೆ ಬೇರೆ ಬರ್ತಿದೆ, ಫುಲ್ ರ್ಯಾಪ್ ಇದೆ. ಬನ್ನಿ ತಿಂದು ಟೇಸ್ಟ್ ಮಾಡೋಣ. ಏನೇನೋ ಆರ್ಡ್ರ್ ಮಾಡ್ಕೊಂಡವ್ರೆ ಗೈಸ್, ಗೊತ್ತಿಲ್ಲ. ಬಟ್
ನಾನು ಏನು ಮಾಡ್ಕೊಂಡಿದ್ದೀನಿ ರ್ಯಾಪ್ ಆಯಿತು. ಇನ್ನೊಂದು ಮಂಡಿ ರೈಸ್ ವಿತ್ ಹಾಫ್ ಚಿಕನ್ ಆರ್ಡರ್ ಮಾಡಿದ್ದೀನಿ. ಹೊಟ್ಟೆ ಹೆವಿ ಹಸಿತಿದೆ ಗೈಸ್. ನೆನ್ನೆಯಿಂದ ಊಟನೇ ಮಾಡಿಲ್ಲ. ಆ್ಯಕ್ಚುಲಿ ನೆನ್ನೆ ಈವ್ನಿಂಗಿಂದ ಊಟ ಮಾಡಿಲ್ಲ. ಸೊ ಅದಕ್ಕೆ ಬನ್ನಿ ಇದು ತಿನ್ನೋ ಊಟ ಎಲ್ಲ ಆಯಿತು. ರೂಮ್ ಚೆಕ್ ಇನ್ ಆಗೋಣ. ಆ್ಯಕ್ಚುಲಿ ನಾವು ರೂಮ್ನ ಎಷ್ಟೊತ್ತಿಗೆ ಚೆಕ್ ಇನ್ ಆಗಬೇಕಿತ್ತು? 1 o'clock, 1:30ಗೆ. ಆಲ್ರೆಡಿ 6 o'clock. ಅರ್ಧ ದುಡ್ಡು ಸುಮ್ಮನೆ ಕೊಟ್ಟಂಗೆ. ಹೇಗಿತ್ತು ಊಟ ಗ್ರೀಷ್ಮ? ಹೇಗಿತ್ತು ಊಟ? ಸದ್ಯಕ್ಕೆ ಶಟ್ಕೊಂಡಿದ್ದೀನಿ, ನಾಳೆ ಹೇಳ್ತೀನಿ. ಹೇಗಿತ್ತು ಊಟ? ಓಕೆ, ಇವಾಗ ಪರವಾಗಿಲ್ಲ. ಹೇಗಿತ್ತು ಊಟ? ತುಂಬಾ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿತ್ತು. ಊಟ ಬಗ್ಗೆ ಹೇಳ್ತೀನಿ. ಹಾಂ, ಊಟ ನನಗೆ ಹಾನೆಸ್ಟ್ ಹೇಳ್ಬೇಕಂದ್ರೆ ಓಕೆ ಓಕೆ. ನಮಗೂ ಅಷ್ಟೇ. ನಮ್ಮ ಇಂಡಿಯನ್ ಫುಡ್ ಅಷ್ಟು ಯಾವುದು ಚೆನ್ನಾಗಿದೆ. ಓಕೆ ನೋಡಿ, ಜೋಳ ಎಲ್ಲ ಇದೆ ಇಲ್ಲೂ. ಗೈಸ್, NGTಗೆ ಹೋಗಿಲ್ಲ ಅಂದರೆ NGTಗೆ ಹೋಗಿ ಬಿರಿಯಾನಿ ಟ್ರೈ ಮಾಡಿ. ದಟ್ಸ್ ಮೈ ಫೇವ್. ಜೋಳ ಎಲ್ಲ ಇದೆ ನೋಡಿ. ಜೋಳ ಎಲ್ಲ ಇದೆ. ಚಳಿಗೆ ಬಿಸಿ 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 ಜೋಳ. ಜೋಳ ಇದೆ ಇಲ್ಲಿ. ಅಕ್ಷಯ್ ಮೆಟ್ರೋ ಸ್ಟೇಷನ್ ಇದೆ. ಹೇಗಿದೆ? ಚೆನ್ನಾಗಿದೆ ಅದರಲ್ಲಿ. ಹುಷಾರಪ್ಪ. ಹಳ್ಳಿಗಳು ನೋಡ್ಬೋದು ಗೈಸ್. ಮಳೆ ಬರ್ತಿದೆ. ಹೋಟೆಲ್ಗೆ ಹೋಗ್ತಾ ಇದ್ದೀರಿ ಗೈಸ್. ನಾವೇನೋ ಅಂದ್ಕೊಂಡಿದ್ರಿ, ಇದು ಒಂಥರ ಒಳ್ಳೆ ಅಡ್ವಾನ್ಸ್ ಲೆವೆಲಾಗಿ ಒಳ್ಳೆ ಅಪ್ಗ್ರೇಡೆಡ್ ಆಗಿರುತ್ತೆ ಈ ಸಿಟಿ ಅಂತ. ಡೆವಲಪ್ ಸಿಟಿ ಆಗಿರುತ್ತೆ ಅಂತ ಇಸ್ತಾನ್ಬುಲ್. ಬಟ್ ಏನಂದರೆ ಇಲ್ಲ ಗೈಸ್, ಇಲ್ಲ. ಸಣ್ಣ ಗಲ್ಲಿಗಳು, ಅಲ್ಲಲ್ಲೇ ಅಂಗಡಿಗಳು ನೋಡಿ. ಇಲ್ಲಿಲ್ಲೇ ಫುಲ್ಲು ಇಲ್ಲಿಲ್ಲೇ ಗುಜರಿ ಅಂಗಡಿಗಳು. ನೈಟ್ ಆಗಿದೆ, ಏನು ಕಾಣಿಸ್ತಾ ಇಲ್ಲ. ಸೊ ಅದಕ್ಕೆ ಮಾರ್ನಿಂಗ್ ತೋರಿಸ್ತೀನಿ. ಬನ್ನಿ ಹೋಟೆಲ್ಗೆ ಹೋಗೋಣ. ನಾವು ಹೋಟೆಲ್ಗೆ ಟ್ರಾಮ್ ಸ್ಟೇಷನಿಂದ ಗೈಸ್ 20 ನಿಮಿಷ ನಡ್ಕೊಂಬಂದಿರಿ. ಫುಲ್ ಗಲೀಜು ರೋಡಲ್ಲಿ. MR ಲಯನ್ ಹೋಟೆಲ್ ಅಂತ ಗೈಸ್. ರೂಮಿಗೆ ಬಂದ್ರಿ. ಸೊ ಬನ್ನಿ, ರೂಮ್ ಹೇಗಿದೆ ನೋಡೋಣ. ಟೋಟಲ್ 2 ರೂಮ್ ಮಾಡಿದ್ದೀರಿ. ಸೊ ನಾವಿರೋದು 9 ಜನ. ಒಂದು 6 ಬೆಡ್ದು, ಇನ್ನೊಂದು 3 ಬೆಡ್ದು. ಸೊ ಬನ್ನಿ, ನಾನು 3 ಬೆಡ್ರೂಮಲ್ಲಿ ಇರ್ತೀನಿ. ಇದು 5 ಬೆಡ್ಡೇ ಇರುತ್ತೆ, ಬಟ್ 3 ಮೆಂಬರ್ಸ್ ಶೇರ್ ಮಾಡ್ತಾಯಿದ್ದಾರೆ ಅಷ್ಟೇ. ಸೊ ಬನ್ನಿ, ಹೇಗಿದೆ ಬೆಡ್ ನೋಡೋಣ. ಎಂಟ್ರಿ ಆಗಿದೆ, ಈ ಥರ ಇದೆ. ಒಂದು TV ಕೊಟ್ಟಿದ್ದಾರೆ. ಇದು ಸಿಂಗಲ್ ಬೆಡ್. ಏನೇನೋ ಇಟ್ಟಿದೆ. ಒಂದು ಟವಲ್ ಇಟ್ಟಿದ್ದಾರೆ, ಸಾಕ್ಸ್ ಥರ ಇಟ್ಟಿದ್ದಾರೆ. ಆಮೇಲೆ ಇದು ಡಬಲ್ ಬೆಡ್. ಇದು ಒಂದು ಡಬಲ್ ಬೆಡ್ ಇದೆ. ಚೆನ್ನಾಗಿದೆ. ಓಕೆ. ಸೊ ಇದು ವಾಶ್ರೂಮ್ ಗೈಸ್. ಲೈಟ್ ಯಾಕೋ ವರ್ಕ್ ಆಗ್ತಾಯಿಲ್ಲ. ಸೊ ಕಂಪ್ಲೇಂಟ್ ಮಾಡ್ತೀರಿ. ಇಷ್ಟೇ ರೂಮ್. ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಎಲ್ಲ. ಮಳೆ ಅಂದರೆ ಮಳೆ ಬರ್ತಿದೆ. ಇವಂದು ಏನಾದರೂ ಒಂದು ಸ್ವಲ್ಪ ಶಾಪಿಂಗ್ ಲೈಕ್ ಎಲ್ಲಿ ಹೋಗ್ತಾ ಇರೋದು ಗ್ರೀಷ್ಮ? ಹಾಗೆ ವಾಕ್ ಹೋಗ್ತಾ ಇದ್ದೀರಿ ಆಚೆ. ಏನಾದರೂ ಶಾಪಿಂಗ್ ಮಾಡೋಣ, ಏನಾದರೂ ಪರ್ಚೇಸ್ ಇದ್ದರೆ ಏನಾದರೂ ಶಾಪಿಂಗ್ ಮಾಡಲಿ. ಇಲ್ಲಾಂದರೆ ಸುಮ್ಮನೆ ಆಚೆ ಈವ್ನಿಂಗ್ ಟೈಮ್ ಒಂದು ವಾಕ್ ಅಂತ ಹೋಗ್ತಾ ಇದ್ದೀರಿ. ಬನ್ನಿ ನೋಡೋಣ ಸಿಟಿ ಹೇಗಿದೆ. ಇಸ್ತಾನ್ಬುಲ್ಗೆ ಬಂದಿದ್ದೀರಿ ಗಾಯ್ಸ್, ಬಟ್ ಅಂಥ ಸಿಟಿ ಏನಲ್ಲ. ಬನ್ನಿ, ನೀವೇ ನೋಡಿ, ಗೊತ್ತಾಗುತ್ತೆ. ಹೇಗಿದೆ ನೋಡಿ. ಇದೊಂದು ಸರ್ಕಲ್ ಗೈಸ್. ಫುಲ್ ಆಫ್ ರೆಸ್ಟೋರೆಂಟ್ ಇದೆ. ಒಂದು ಸಿಂಗಲ್ ಹಾಕಿದವ್ರೆ. ಜನ ಬರಲಿ ಅಂತ ಆಡ್ತಾ ಇದ್ದಾರೆ ಅಷ್ಟೇ. ಈ ರೆಸ್ಟೋರೆಂಟ್ ಅವರೇ ಕರ್ಸಿರೋದು ಅನ್ಕೋತೀನಿ. ನೀವು ಇಲ್ಲಿ ಪೊಲೀಸ್ ವೆಹಿಕಲ್ ನೋಡ್ಬೋದು ಯಾವ ಥರ ಇದೆ ಅಂತ. POLICE ಅಂತ ಇಲ್ಲ, POLIS ಅಂತ ಇದೆ. ಇದೇ ಪೊಲೀಸ್ ಅವರ ವೆಹಿಕಲ್. ಇದು ಯಾವುದೋ ಒಂದು ಸರ್ಕಲ್ ನೋಡಿ. ಅಂಥ ಸಿಟಿ ಏನಲ್ಲ ಫುಲ್. ಅಂಥ ಸಿಟಿ ಏನಿಲ್ಲ ಗೈಸ್. ಬಟ್ ಓಕೆ, ನೈಟ್ ಟೈಮ್ ವಾಕಿಂಗ್ ಟೈಮ್ಗೆಲ್ಲ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿದೆ. ಇನ್ನು ನಾಳೆ ಒಂದು ಸ್ವಲ್ಪ ಒಳ್ಳೊಳ್ಳೆ ಪ್ಲೇಸಸ್ಗೆ ಹೋಗೋದಿದೆ. ಪ್ಲೇಸಸ್ಗೆಲ್ಲ ಹೋಗಿ ತೋರಿಸ್ತೀರಿ. ಬನ್ನಿ, ಹೋಗ್ತಾ ನಮ್ಮ ಫ್ರೆಂಡ್ಸ್ ಎಲ್ಲ ಮುಂದೆ ಹೋಗಿದ್ದಾರೆ. ನಾನು ನಮ್ಮ ಫ್ರೆಂಡ್ಸ್ ಹಾಗೆ ನಡ್ಕೊಂಡು ಬರ್ತಾ ಇದ್ರೆ. ಇವತ್ತು ಹೇಗಿತ್ತು ಜರ್ನಿ ಮಾರ್ನಿಂಗಿಂದ? ಕೇಳೋಣ ಬನ್ನಿ ನಮ್ಮ ಫ್ರೆಂಡ್ಸ್ನ. ಹಾಂ, ಸೊ ಹೇಳಿ, ಹೇಗಿತ್ತು? ತುಂಬ ಚೆನ್ನಾಗಿತ್ತು. ಹಾಂ, ಆದರೆ ಇವತ್ತು ನಾವು ಬೇಗ 1 o'clock ಬಂದಿದ್ದು. 3 o'clock ಎಲ್ಲ ಆಚೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ.
ಆದರೆ ಮಳೆ ಇದೆ, ನಮ್ದೇನು ತಪ್ಪಿಲ್ಲ ಆ್ಯಕ್ಚುಲಿ. ಅಂದರೆ ಕ್ಲಾಸ್ ಥರ ಏನು ಆಗಿಲ್ಲ. ಅದಕ್ಕೆ ಇವಾಗ ಸಿಟಿ ಎಲ್ಲ ರೆಸ್ಟೋರೆಂಟಲ್ಲೂ ಈ ಥರ ಸಿಂಗಿಂಗು ಇದ್ದೇ ಇದೆ. ಬಿಕಾಸ್ ಜನ ಬರಲಿ ಅಂತ ಅಷ್ಟೇ ಗಾಯ್ಸ್. ಸಖತ್ ಗಾಯ್ಸ್, ಹೆವಿ ರೆಸ್ಟೋರೆಂಟ್ ಇದೆ. ನಾನು ಮುಂಚೆ ಹೇಳಿದ್ದೆ ಅಂತ ಏನು ಸಿಟಿ ಅಲ್ಲ ಅಂತ, ಬಟ್ ಹೋಟೆಲ್ಗೆ ಸೂಪರ್, ಎಲ್ಲ ಹೋಟೆಲ್ಗೆ ಸೂಪರ್ ಆಗಿದೆ. ಸೊ ಸಕ್ಕತ್ತಾಗಿದೆ ಗಾಯ್ಸ್. ಎಲ್ಲ ಬರ್ತಾ ಇದೆ. ಅವ್ನು ಕುಚ್ಚಿಡ್ದ ನೋಡಿ ರೋಡಲ್ಲಿ ಹೇಗಿದೆ. ಇದು ಇನ್ನೊಂದು ಸ್ಟ್ರೀಟಿಗೆ ಬಂದಿದ್ದೀರಿ. ಇದು ಫುಡ್ ಸ್ಟ್ರೀಟ್ ಆ್ಯಕ್ಚುಲಿ. ಬರೀ ಫುಡ್ ಇದೆ, ಸ್ನ್ಯಾಕ್ಸ್ ಇದೆ, ಎವ್ರಿಥಿಂಗ್ ಇದೆ, ಬೇರೆ ಏನೇನೋ ಇದೆ. ಬರೀ ಫುಡ್ ಸ್ಟ್ರೀಟ್ ಸಾಕಾಗ. ಹಾಗೆ ಒಂದು ಯಾವುದೋ ರೆಸ್ಟೋರೆಂಟು, ಬಟ್ ಚಾಕ್ಲೇಟ್ಸ್ ಎಲ್ಲ ಸೇಲ್ ಇದೆ. ಚಾಕ್ಲೇಟ್ ಸ್ವೀಟ್ಸ್, ಟರ್ಕೀಸ್ ಐಟಮ್. ಈ ಗೇಮ್ನ ಆಡ್ತೀನಿ ಗೈಸ್, ಬನ್ನಿ ಆಡೋಣ. ಬಟ್ ಚಾಕ್ಲೇಟ್ಸ್ ಎಲ್ಲ ನೋಡಿ ಎಷ್ಟು ಥರ ಚಾಕ್ಲೇಟ್ಸ್ ಇದೆ ಗೈಸ್. ಇಲ್ಲಿ ಪ್ರತಿಯೊಂದು ಸ್ಪೈಸಸ್ ಇದೆ, ಸ್ವೀಟ್ಸ್ ಇದೆ, ನೋಡ್ಬೋದು. ಟರ್ಕಿ ಸ್ಪೆಷಲ್ ಸ್ಪೈಸಸ್ ಇದೆಲ್ಲ ಇದೆ. ಸಿನಮನ್ ಅಂತೆ, ರೋಸ್ ಅಂತೆ, ಎಂತೆಂಥ ದೊಡ್ಡ ದೊಡ್ಡ ಗೆಡ್ಡೆ ಇದೆ ನೋಡಿ. ಇಲ್ಲಿ ಟರ್ಮರಿಕ್ ಅಂತೆ, ಸಮಥಿಂಗ್ ಬರಾಟಿ, ಸಮಥಿಂಗ್ ಚಿನ್ನಮನ್, ದೊಡ್ಡ ಗೈಸ್ ಸ್ಟೋರ್ ಇದು. ಚೆನ್ನಾಗಿದೆ. ನಾನು ಆ್ಯಕ್ಚುಲಿ ಈ ಟರ್ಕಿಶ್ ಐಸ್ ಕ್ರೀಮ್ ಗೇಮ್ ಆಡೋಣ ಅಂತ ಬಂದೆ, ಬಟ್ ಇದೆಲ್ಲ ಕಾಣಿಸಿ ಚೆನ್ನಾಗಿದೆ. ನಮ್ಮ ಫ್ರೆಂಡ್ಸ್ ಎಲ್ಲ ಚಾಕ್ಲೇಟ್ ಪರ್ಚೇಸ್ ಮಾಡ್ತಾ ಇದ್ದಾರೆ, ನಾನು ಪರ್ಚೇಸ್ ಮಾಡ್ತೀನಿ, ಬನ್ನಿ ನೋಡೋಣ. ಈ ಸ್ವೀಟ್ ನಾನು ತಗೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ. ನಾನು ಏನಾದ್ರು ತಗೋತೀನಿ ಆಗ್ತದೆ. ಪರ್ಚೇಸ್ ಮಾಡಿದ್ದಾರೆ ನಮ್ಮ ಫ್ರೆಂಡ್ಸ್ ಎಲ್ಲ, ನಾನು ಪರ್ಚೇಸ್ ಮಾಡಿದ್ದೀನಿ. ಗೈಸ್ ಇದನ್ನು ತಗೋತಾ ಇದ್ದೀನಿ, ಎರಡನ್ನು ತಗೋತೀನಿ. ನನ್ನ ಫ್ರೆಂಡ್ ಮನೆಗೆ ಒಂದು ಕೊಡೋಣ ಅಂತ, ನನ್ನ ಮನೆಗೆ ಒಂದು, ನಮ್ಮ ಡಿಸ್ಕೌಂಟ್ $485 ಹೇಳಿದ್ರು. ಫೈನಲಿ ಡಿಸ್ಕೌಂಟ್ ಆಗಿ ಆಗಿದೆ. ನೈಸ್. ಯೂಟ್ಯೂಬ್ ನೋ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಸೆಲ್ಫ್ ಪ್ರಮೋಷನ್ ಮಾಡಿ ಯಾ ಗುಡ್. ನೈಸ್. ಇದು ಯಾವುದೋ ಒಂದು ಶೀಶಾ ಕೆಫೆಗೆ ಅಂತ ಬಂದಿದ್ದಾರೆ. ಆ್ಯಕ್ಚುಲಿ ಟರ್ಕಿ ಶೀಶಾಗೆ ಮತ್ತು ಶವರ್ಮಾಗೆ ಫೇಮಸ್ಸು, ಆಮೇಲೆ ಸ್ವೀಟ್ಸ್ಗೂ ಫೇಮಸ್ ಆಗಿದೆ. ಸೊ ಇದೊಂದು ಕೆಫೆಗೆ ಬಂದಿದ್ರೆ, ಶೀಶಾ ಕೆಫೆಗೆ ಒಳಗಡೆ ಆರ್ಡ್ರ್ ಮಾಡಿದರೆ. ಸೊ ಆಚೆ ಇಲ್ಲಿ ಸುಮ್ಮನೆ ಈ ಥರ ಫೋಟೋಶೂಟ್ಗೆ ಅಂತ ಪ್ಲೇಸಸ್ ಎಲ್ಲ ಇತ್ತು. ಸೊ ಬಂದಿರಿ, ನೋಡಿ ವ್ಯೂ ಹೆಂಗಿದೆ ಟರ್ಕಿದು.
ಇಟ್ರು ಗಾಯ್ಸ್, ಜಗ್ಗಿಟ್ರು, ಚಾಕ್ಲೇಟ್ ಕೊಟ್ಟಿದ್ದಾರೆ, ಗ್ಲಾಸ್ ಕಪ್ ಕೊಟ್ಟಿದ್ದಾರೆ, ಅದ್ರ ಮೇಲೆ ಚಾಕ್ಲೇಟ್ ಇಟ್ಟಿದ್ದಾರೆ, ಇದು ಫುಲ್ಲು ಟೀ ಇಟ್ಟಿದ್ದಾರೆ ಅಷ್ಟೇ ಗಾಯ್ಸ್. ಎಲ್ಲ ಬಂತು ಅಂದೆ. ಸೊ ಇವಾಗ ನಮ್ಮ ಫ್ರೆಂಡ್ ಒಬ್ಬರು ಆ ಟೀನ ಗ್ಲಾಸ್ಗೆ ಹಾಕ್ತಾ ಇದ್ದಾರೆ ನೋಡಿ. ಈ ಜಗ್ ತುಂಬ ಕೊಟ್ಟಿದ್ದಾರೆ ಗೈಸ್, ಎಷ್ಟು ಟೈಮಾದ್ರು ಹಾಕೊಂಡು ಹೋಗ್ಬೋದು, ಈ ಥರ ಇರುತ್ತೆ ಅಷ್ಟೇ. ಇದಕ್ಕೆ ಗೈಸ್ ಈ ಗ್ಲಾಸ್ ಆಫ್ ಟೀಗೆ 330 ರೂಪಾಯಿ. ಟರ್ಕಿಶ್ ಟೀ ಫೇಮಸ್ ಇಲ್ಲಿ ಆ್ಯಕ್ಚುಲಿ ಇಷ್ಟೇ. ಅದಕ್ಕೆ ಕಾಂಪ್ಲಿಮೆಂಟ್ರಿಯಾಗಿ ಒಂದು ಸ್ವಲ್ಪ ಚಾಕ್ಲೇಟ್ಸ್ ಕೊಟ್ಟಿದ್ದಾರೆ. ಹೇಗಿದೆ ಟೇಸ್ಟ್ ಮಾಡಿ ಹೇಳಿ. ಹೇಗಿದೆ, ಚೆನ್ನಾಗಿದೆಯಾ? ಎಲ್ಲ ಮಾಡ್ತವ್ರೆ ಅನ್ಕೋಬೋದು. ಲೈಫಲ್ಲಿ ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ಮತ್ತೆ ಮತ್ತೆ ಟರ್ಕಿಗೆ ಬಂದೆ ಇಲ್ಲ. ಸೊ ಅದಕ್ಕಾಗಿನೇ ಒನ್ ಟೈಮ್ ಇರಲಿ ಮೆಮೊರೀಸ್ಗೆ ಅಂತ ವಿಡಿಯೋ. ಏನು ಅಲ್ಲಿ ಶೀಶಾ ಆ್ಯಂಡ್ ಟರ್ಕಿಶ್ ಟೀ ಎಲ್ಲ ಆಯಿತು. ಫೈನಲಿ ಊಟಕ್ಕೆ ಬಂದಿದ್ದೀರಿ ಎಲ್ಲ. ಇವತ್ತಿನ ಲಾಸ್ಟ್ ಮೀಲ್ ಇದು ಇವತ್ತಿನ. ಸೊ ಚಿಕನ್ ಕರಿ ಆರ್ಡ್ರ್ ಮಾಡಿರಿ, ರೋಟಿ ಆರ್ಡ್ರ್ ಮಾಡಿರಿ, ಬರ್ತಿದೆ ಪಾನಿ. ಇದೆ ಹೋಟೆಲ್ ಗಾಯ್ಸ್, ಇಂಡಿಯನ್ ಹೋಟೆಲ್ ಗೈಸ್. ಇನ್ನೇನು ಗ್ರೇವಿ ಎಲ್ಲ ತೋರಿಸಾಯ್ತು, ಚಪಾತಿನೂ ಬಂದಾಯಿತು. ಇನ್ನು ಬ್ಯಾಟಿಂಗ್ ಶುರು ಮಾಡ್ತೀರಿ, ನಂತರ ಮತ್ತೆ ಸಿಗುವ. ಸೊ ನಮಸ್ಕಾರ ಎಲ್ಲರಿಗೂ. ಎರಡನೇ ದಿನದ ಟರ್ಕಿ ಟ್ರಿಪ್ಗೆ ಸ್ವಾಗತ ಅಂತ ಹೇಳಬಲ್ಲೆ. ಎಲ್ಲರಿಗೂ ಬೆಳಗಿನ ಶುಭೋದಯ. ಮಾರ್ನಿಂಗ್ ಇಲ್ಲಿ ಆ್ಯಕ್ಚುಲಿ 7 o'clock ಆಗಿದೆ. ಸೊ ಎಲ್ಲ ನಾವು ಆ್ಯಕ್ಚುಲಿ ಇವತ್ತು ಅರೌಂಡ್ 5 to ನಿನ್ನೆ ನೈಟ್ ಸಡನ್ನಾಗಿ ಊಟ ಮಾಡಿದೆ, ಬಂದು ಮಲಗಿದಾಗ. ಲಾಸ್ಟ್ 2 ಡೇಸಿಂದ ಯಾರಿಗೂ ನಿದ್ದೆ ಇಲ್ಲ. ಮೊನ್ನೆ ನೈಟ್ 8 ಗಂಟೆಗೆ ಜರ್ನಿ ಸ್ಟಾರ್ಟ್ ಮಾಡಿದವರು ನಿನ್ನೆ ನೈಟ್ ತನೂ ಓಡಾಡು ಅಲ್ಲೋಗು ಇಲ್ಲೋಗು ಅದೇ ಆಗಿದೆ. ಸೊ ನಿದ್ದೆ ಇರಲಿಲ್ಲ. ಆ ಕಾರಣಕ್ಕೆ ಊಟ ತಿಂದು ಬಂದು ಯಾರಿಗೆ ನೆಲ ಸಿಗ್ತೋ ಹಂಗೋ ಎಲ್ಲ ಮಲ್ಕೊಬಿಟ್ರು. ಇವಾಗೆಲ್ಲ ರೆಡಿ ಆಗ್ತಾಯಿದ್ದೀರಿ. ಸೊ ಇವತ್ತು ಯಾವುದೋ ಒಂದು ಪ್ಯಾಕೇಜ್ ಟೂರ್ನ ಪರ್ಚೇಸ್ ಮಾಡಿದ್ದೀರಿ. ಸೊ ಎಲ್ಲ 9 ಮೆಂಬರ್ಸ್ಗೂ. ಸೊ ಬನ್ನಿ ಹೋಗೋಣ. ಏನೋ ನಮ್ಮ ಫ್ರೆಂಡ್ಸ್ ಎಲ್ಲ ರೆಡಿ ಆಗ್ತಾ ಇದ್ದಾರೆ. ಸೊ ಬನ್ನಿ ಏನು ಮಾಡ್ತಾ ಇದ್ದಾರೆ ನೋಡೋಣ. ಶಾಮಿಲ್ಲು ಇವಾಗ ಪೋಣಿಸ್ತವನೆ ಗಾಯ್ಸ್. ಏನೋ ಪೋಣಿಸ್ತವನೆ ಮೀನ್ಸ್ ಸಮಥಿಂಗ್ ಯು ಆರ್ ಗೆಟ್ ಫಿಕ್ಸಿಂಗ್ ಅಪ್ ಯುವರ್ ಜಿಪ್ ರೈಟ್, ದಟ್ಸ್ ಫಾರ್ ಯುವರ್ ಟಿ ಶರ್ಟ್. ಯಾ. ಸೊ ಬನ್ನಿ ಗಾಯ್ಸ್, ಬೇರೆಯವ್ರು ಏನೇನು ಮಾಡ್ತಾ ಇದ್ದಾರೆ ನೋಡೋಣ. ರೂಮ್ ಸೆಟಪ್ ಹಿಂಗಿದೆ ನೋಡಿ ಗಾಯ್ಸ್, ಎಲ್ಲ ಅದ್ದಬ್ಬಂತ ಆಗಿದೆ. ಸೊ ಗಾಯ್ಸ್ ನೋಡಿ ಗಾಯ್ಸ್ ಎಲ್ಲ ಹಾಯ್ ಮಾರ್ನಿಂಗ್ ಎಲ್ಲರಿಗೂ ಮಾರ್ನಿಂಗ್. ಇವ್ರು ನೋಡಿ ಗಾಯ್ಸ್ ಇನ್ನು ಇವಾಗ ಅಲ್ಲಿ ಉಜ್ಜಕ್ಕೆ ರೆಡಿ ಆಗ್ತಾ ಇದ್ದಾರೆ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಇಸ್ತಾನ್ಬುಲ್. ಮರ್ಹಬಾ. ಗುಡ್ ಮಾರ್ನಿಂಗ್ ಏನಂತಾರೆ ಹೇಳು. ಗೈಸ್ ಇವ್ರು ನಮ್ಮ ರೆಸ್ಟೋರೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇರೋರೆಲ್ಲ ನಮ್ಮ ಈ ಹಾಸ್ಪಿಟಲ್ ವರ್ಕ್ ಮಾಡ್ತಾ ಇರೋ ನರ್ಸ್ ಅಂತ, ನರ್ಸ್ ವರ್ಣಿಕಾ ಅಂತ. ನರ್ಸ್ ವರ್ಣಿಕಾ ಅಂತ. ಅರ್ಥ ಆಯ್ತು. ಬ್ರೋ ಮನೀಶ್ ಬ್ರೋ ನಮಗೆ ಒಂದು ಕೆಲವೇ ಕ್ಷಣದಲ್ಲಿ ಕ್ಯಾಬ್ ಡ್ರೈವರು ಬಂದು ಕಾಯುತ್ತಾನಂತೆ. ಎಲ್ಲ ರೆಡಿ ಆಗಿ ಬೇಗ ಇನ್ನು ಎಲ್ಲ ರೆಡಿ ಆಗ್ತಾ ಇದ್ದಾರೆ ಗಾಯ್ಸ್. ಫುಲ್ಲು ಹಳ್ಳಿ ಸ್ಟೈಲಲ್ಲಿ ರೆಡಿ. ಒಂದು ಟವಲ್ ಹಾಕ್ಕೊಂಡು ಶರ್ಟ್ ಅಂತ ಅದ್ರ ಮೇಲೆ ಒಂದು ಜಾಕೆಟ್ ಹಾಕ್ಲೇಬೇಕು ಗಾಯ್ಸ್, ಫುಲ್ ಚಳಿ. ಸೊ ಬನ್ನಿ ಹೇಗಿರುತ್ತೆ ದಿನ ನೋಡೋಣ. ಬುಕ್ ಮಾಡಿದ್ರಿ ಅಂತಿದ್ರಲ್ಲ, ಅವರೆಲ್ಲ ಬಂದಿದ್ದಾರೆ. ಇವರೇ ಅವ್ರ ಭಾಷೆಯಲ್ಲಿ ಹೇಳ್ತಾರೆ, ಟ್ರಾನ್ಸ್ಲೇಟ್ ಮಾಡಿ ಗೂಗಲ್ಗೆ ಹಾಕ್ತಾ ಇದ್ದಾರೆ. ಈ ಮಫ್ಲರ್ನ ಅವ್ರು ತಗೊಂಡು ರೇಡು. Dünyanın en iyi lokumu bu dükkanda, taze, kaliteli. ನೋಡು ಇವಾಗ ಹೇಳ್ಬೇಡ ಅವ್ರಿಗೆ. ಬಿಡಿ Paket. ಬಿಡಿ. Ya. ಹೋಟೆಲ್ನ ಚೆಕ್ಔಟ್ ಮಾಡಿ ನಮ್ಮ ಫ್ರೆಂಡ್ಸ್ ಇನ್ನೂ ಎಲ್ಲ ಬಂದರು. ಹೋಟ್ಲು ಕರ್ಕೊಂಡು ಹೋಗ್ಬಿಟ್ರೆ ಇಲ್ಲ ಇವಾಗ ಬ್ರೇಕ್ಫಾಸ್ಟ್ ಸೊ ಬನ್ನಿ ಹೇಗಿರುತ್ತೆ ಪ್ರಯಾಣ ನೋಡೋಣ. ಎಲ್ಲ ರೆಡಿ ಆಯಿತು. ಹಾಂ ಓ
ಜರ್ನಿ ಸ್ಟಾರ್ಟ್ ಆಯಿತು. 9 ಜನ ಕೂರುವಂತ ದೊಡ್ಡ ವ್ಯಾನ್ ಅಲ್ವಾ ಇದು? ಗಾಯ್ಸ್ ಈ ವೈನ್ಗೆ ಪಾಪ ಇಂಗ್ಲಿಷ್ ಬರಲ್ಲ, ಸೊ ನೋಡಿ ಗೂಗಲ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡ್ತಾನೆ ಕೊಡ್ತಾನೆ. ಜರ್ನಿ ಇದೆ ಗೈಸ್, ಇನ್ನೂ ಅಷ್ಟು ಬೆಳಕಾಗಿಲ್ಲ, ಸೊ ಅದಕ್ಕೆ ಮುಂದೆ ಹೋಗಿಲ್ಲ. ಮುಂದೆ ಪಾಪ ಕೇಳ್ಕೊಂಡ್ರು ಅಂತ ಬಿಟ್ಟಿದ್ದೀವಿ. ಸರಿ ಸರಿ. ಇಲ್ಲೆಲ್ಲ ಒಂದು ಸ್ವಲ್ಪ ಜನ ಇದ್ದಾರೆ, ಇವ್ರು ಗೊತ್ತಲ್ಲ. ಸೊ ಇಲ್ಲೆಲ್ಲ ಹಾಯ್ ಮಾಡಿ ಎಲ್ಲ. ಸೆಕೆಂಡ್ ಹಾಯ್ ಕಾವ್ಯ. ಮರ್ಹಬಾ. ಮರಬಾ. ನಾವೇ ಒಂದು ಟ್ಯಾಕ್ಸಿ ಹೈರ್ ಮಾಡಿದೀವಿ ನೋಡು. ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ, ಬನ್ನಿ ಹೇಗಿದೆ. 9 ಜನ ದೊಡ್ಡ ಟ್ಯಾಕ್ಸಿ. ಬ್ಯಾಗ್ ಎಲ್ಲ ಇದರಲ್ಲೇ ಇಟ್ಟಿದ್ದೀವಿ ಗೈಸ್. ಇವಾಗ 2 hours ಟೈಮ್ ಕೊಟ್ಟಿದ್ದಾರೆ. ಬ್ಲೂ ಮಾಸ್ಕ್ ಅಂತೆ, ಇನ್ನು ಪಲಾಟ್ ಅನ್ನೋ ಟವರ್ ಅಂತೆ ಯಾವುದಾದ್ರು ಹೇಳಿದ್ದಾರೆ. ಸೊ ಆ ಪ್ಲೇಸಸ್ಗೆಲ್ಲ ಹೋಗ್ಬೇಕು. ಬ್ಯಾಗ್ ಇಲ್ಲೇ ಇಟ್ಟಿದ್ರಿ, ಬಟ್ ಇವರು ಬ್ಯಾಗ್ ಕಳೆದೋದ್ರೆ ಏನು ಗೊತ್ತಿಲ್ಲ, ಹಾಗಾಗಿ ಏನೋ ವಾದ ಆಗ್ತಿದೆ. ಗೈಸ್ ಬ್ಲೂ ಮಾಸ್ಕ್ ಅನ್ನೋ ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೀರಿ. ಇಲ್ಲೆಲ್ಲ ನೀವೇನೇ ಅಂದ್ರೂ ಅವ್ರ ಭಾಷೆಯಲ್ಲೇ ಬರೆದಿರ್ತಾರೆ. ಅವ್ರದ್ದು ವರ್ಡ್ಸ್ ಇದೆ ಅವ್ರ ಲ್ಯಾಂಗ್ವೇಜಲ್ಲೇ, ಅದು ಇಂಗ್ಲೀಷ್ ಲೆಟರ್ಸ್ ಎಲ್ಲ ಬರೆದಿರ್ತಾರೆ. ಸೊ ಇದೆ ಬ್ಲೂ ಮಾಸ್ಕ್ ಅನ್ನೋ ಒಂದು ಹಿಸ್ಟಾರಿಕಲ್ ಪ್ಲೇಸ್ ಆ್ಯಂಡ್ ದೊಡ್ಡ ಮಸೀದಿ ತುಂಬ ದೊಡ್ಡದಾಗ. ಸೊ ಪ್ಯಾಕೇಜ್ ಮಾಡ್ಕೊಂಡು ಬಂದಿದ್ದಕ್ಕೆ ಅವ್ರಿಗೆ ಅರೌಂಡ್ 3000 ಆಯಿತು. ಬಿಲ್ಸ್ ಎಲ್ಲ ಕೊನೆಗೆ ಹೇಳ್ತೀನಿ ಗಾಯ್ಸ್ ಏನು ಎತ್ತ ಅಂತ. ಬನ್ನಿ ಹೇಗಿದೆ ಒಳಗಡೆ ಅಂತ ನೋಡೋಣ. ನೀವೇನು ಈ ಬ್ಲೂ ಮಾಸ್ಕ್ ನೋಡ್ತಾ ಇದ್ದೀರಾ, ಆ್ಯಂಡ್ ನೀಲಿ ಮಸೀದಿ ಅಂತ ಕನ್ನಡದಲ್ಲಿ ಹೇಳ್ತಾರೆ. ಇದು 1609ನೇ ಇಸ್ವಿಲಿ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ 1618ನೇ ಇಸ್ವಿಲಿ ಕನ್ಸ್ಟ್ರಕ್ಷನ್ ಕ್ಲೋಸ್ ಆಗುತ್ತೆ. 20,000 ಜನ ಸೇರಿ ನಿರ್ಮಾಣ ಮಾಡಿರುವಂತಹ ಒಂದು ನೀಲಿ ಮಸೀದಿ ಇದು. ಯಾಕೆ ನೀಲಿ ಮಸೀದಿ ಅಂತಾರೆ, ಬ್ಲೂ ಮಾಸ್ಕ್ ಅಂತಾರೆ ಅಂದರೆ, ಬಿಕಾಸ್ ಒಳಗಡೆ ವಿಷುವಲ್ಸ್ ಎಲ್ಲ ಹೇಗಿದೆ ಅಂದರೆ, ಹೇಗೆ ನೋಡಿದ್ರು ನಿಮಗೆ ಬ್ಲೂ ಕಲರ್ ಕಾಣುತ್ತೆ ಅಂತ ಮಾರ್ಬಲ್ಸ್ನ ಯೂಸ್ ಮಾಡಿದ್ದಾರೆ, ಅಂಥ ಟೈಲ್ಸ್ನೆಲ್ಲ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಇದಕ್ಕೆ ತುಂಬ ದೊಡ್ಡ ಪಿಲ್ಲರ್ಗಳು ಕೂಡ ಇದೆ. ಆ ಕಾರಣಕ್ಕೆ ಇದೊಂದು ಫೇಮಸ್ ಪ್ರಸಿದ್ಧ ತಾಣವಾಗಿದೆ. ಆ್ಯಂಡ್ ಇದು ಒಟ್ಟಮನ್ ಸುಲ್ತಾನ್ ಅಹಮದ್ ಅವರ ಕಾಲದಲ್ಲಿ ನಿರ್ಮಾಣವಾದಂಥ ನೀಲಿ ಮಸೀದಿ ಇದು. ಸೊ ಹೇಗಿದೆ ವಿಷುವಲ್ಸ್ ಎಲ್ಲ ನೋಡ್ಕೊಂಬರೋಣ ಬನ್ನಿ ಒಳಗಡೆ. ಆ್ಯಕ್ಚುಲಿ ಇಲ್ಲಿ ಲೇಡೀಸ್ನ ಹೆಡ್ ಸ್ಕಾರ್ಫ್ ಇಲ್ದಿರ ಒಳಗಡೆ ಬಿಡೋದಿಲ್ಲ, ಸೊ ಫ್ರೀ ಹೆಡ್ ಸ್ಕಾರ್ಫ್ನ ಕೊಡ್ತಾರೆ. ಸೊ ವಿಷುವಲ್ಸ್ ಎಲ್ಲ ಹೇಗಿರುತ್ತೆ ಬನ್ನಿ, ಇವರೆಲ್ಲ ಹಾಕ್ಕೊಂಡೇ ಹೋಗಬೇಕು, ಬೇರೆ ಆಪ್ಷನ್ ಇಲ್ಲ ಇವ್ರಿಗೆ. ಸೊ ಬನ್ನಿ ನೋಡೋಣ. ನೀವೇನು ನೋಡ್ತಾ ಇದ್ದೀರಾ ಇದೆ ನೀಲಿ ಮಸೀದಿಯ ವಿಷುವಲ್ಸು. ಒಳಗಡೆ ಬಂದಿದ್ದೀರಿ ನೋಡಿ ಹೇಗಿದೆ, ಎಲ್ಲ ಬ್ಲೂ ಕಲರ್ ಕಾಣಿಸ್ತಿದೆ ನೋಡಿ. ಸೊ ಆ ಕಾರಣಕ್ಕೋಸ್ಕರ ಇದನ್ನು ನೀಲಿ ಮಸೀದಿ ಅಂತಾರೆ. ನಿಮ್ಗೆ ಫೋನಲ್ಲಿ ಕಾಣಿಸ್ತಿದೆ ಅಲ್ವೋ ಗೊತ್ತಿಲ್ಲ, ಬಟ್ ಇಲ್ಲಿ ನೋಡೋರಿಗೆಲ್ಲ ಬ್ಲೂ ಕಲರ್ ಕಾಣಿಸ್ತಿದೆ. ಸೈಡೆಲ್ಲ ಬ್ಲೂ ಕಲರ್ ಕಾಣಿಸ್ತಿದೆ. ಸೊ ನೋಡಿ ಇಲ್ಲಿ ದೊಡ್ಡ ಮಸೀದಿ, ಎಲ್ಲ ಪ್ರೇಯರ್ಸ್ ಮಾಡ್ತವ್ರೆ. ಇಲ್ಲೆಲ್ಲ ವೀಡಿಯೋ ಮಾಡೋಕ್ಕೆ ಬಿಡಲ್ಲ ಗಾಯ್ಸ್. ಹೆವಿ ಸ್ಟ್ರಿಕ್ಟ್, ಹೆವಿ ಒಫೆನ್ಸ್ ಮಾಡ್ತಾರೆ. ಆಲ್ರೆಡಿ 2 ಕಡೆ ಬೈಸ್ಕೊಂಡಿದ್ದೇನೆ, ಹಾಗೂ ಟ್ರೈ ಮಾಡ್ತಾಯಿದ್ದೀನಿ. ನೋಡೋಣ ಹೇಗಾಗುತ್ತೆ ಬನ್ನಿ. ಫೋಟೋಸ್ ತಗೋತವ್ರೆ, ಸೊ ಪ್ರೇಯರ್ ಮಾಡಿಸ್ತವ್ರೆ. ಇದು ಡೈರೆಕ್ಟ್ ಆಗಿದೆ. ಅಪ್ಪ ದೇವ್ರೆ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಬೇಡ್ಕೊಂಡೆ ನಾನು. ಸೊ ನೋಡಿ ಬ್ಲೂ ಕಲರ್ ಯಾಕೆ ಅಂದಕ್ಕೆ, ಎಲ್ಲಿ ನೋಡಿದ್ರು ಬ್ಲೂ ಆಗಿ ಕಾಣುತ್ತೆ, ಆ ಕಾರಣಕ್ಕೋಸ್ಕರ ಅಷ್ಟೆ. ಸೊ ಇಷ್ಟೇ ಗಾಯ್ಸ್ ಬ್ಲೂ ಮಾಸ್ಕ್ನ ಒಂದು ಇನ್ಸೈಡ್ ಸ್ಟೋರಿ. ಹೇಗಿದೆ ಅಂತ ನೀವು ಕಮೆಂಟ್ ಮಾಡಿ.